ಪಹಲ್ಗಾಮ್ ದಾಳಿ ಭಾರತಕ್ಕೆ ಎಂದೂ ಆರದ ಗಾಯ ಹಾಗೂ ಎಂದೂ ಮರೆಯದ ಸೇಡಾಗಿ ಉಳಿದುಕೊಂಡಿದೆ. ಪಹಲ್ಗಾಮ್ ದಾಳಿಯನ್ನು ಪ್ರಚೋದಿಸಿದ ಉಗ್ರ ಸಂಘಟನೆಗಳ ನೆಲೆಗಳನ್ನು ಆಪರೇಷನ್ ಸಿಂಧೂರ ಹೆಸರಲ್ಲಿ ಉಡಾಯಿಸಲಾಗಿದೆ. ಆದರೆ ಪಹಲ್ಗಾಮ್ಗೆ ಬಂದು ಧರ್ಮ ಕೇಳಿ ಹೊಡೆದ ನೀಚರು ನಮ್ಮ ಸಹೋದರಿಯರ ಕುಂಕುಮ ಅಳಿಸಿದ ಧೂರ್ತರೂ ಸಿಕ್ಕಿರಲಿಲ್ಲ. ಈಗ ಅವರನ್ನು ಕೂಡ ಪರಲೋಕಕ್ಕೆ ಕಳುಹಿಸುವ ಕಾಲ ಸನ್ನಿಹಿತವಾಗಿದೆ. ಪಹಲ್ಗಾಮ್ನಲ್ಲಿ ಪ್ರಕೃತಿ ಸೌಂದರ್ಯ ಸವಿಯುತ್ತಾ ತಮ್ಮದೇ ಲೋಕದಲ್ಲಿ ಮೈಮರೆತಿದ್ದ 26 ಭಾರತೀಯರು ಉಗ್ರರ ಬಂದೂಕಿಗೆ ಉಸಿರು ಚೆಲ್ಲಿದ್ರು. ಆ ಬರ್ಬರತೆಗೆ ಈಗ ಬರೋಬ್ಬರಿ 2 ತಿಂಗಳು. ದಾಳಿ ನಡೆಸಿದ ಧೂರ್ತರನ್ನ ಹುಡುಕಲು ಎನ್ಐಎ ಕೈ ತೊಳೆದುಕೊಂಡು ಬೆನ್ನಟ್ಟಿತ್ತು. ನಿರಂತರ 2 ತಿಂಗಳುಗಳ ಕಾಲ ಹುಡುಕಾಟ ನಡೆಸಿದ ಎನ್ಐಎಗೆ ಈಗ ಧೂರ್ತರ ಸುಳಿವು ಸಿಕ್ಕಿದೆ. ಸದ್ಯದಲ್ಲಿಯೇ ಅವರ ಹೆಡೆಮುರಿ ಕಟ್ಟೋಕೆ ವೇದಿಕೆಯೂ ಕೂಡ ಸಿದ್ಧವಾಗ್ತಿದೆ. ಕಾಶ್ಮೀರವನ್ನ ಬಿಡದೆ ಜಾಲಾಡಿದ ಎನ್ಐಎ. ಉಗ್ರರಿಗೆ ನೆಲೆ ಕೊಟ್ಟ 2 ಎನ್ಐಎ ವಶಕ್ಕೆ. ಏಪ್ರಿಲ್ 22ರಂದು ಪಹಲ್ಗಾಮ್ನಲ್ಲಿ ನಡೆದ ಭೀಕರ ಹತ್ಯಾಕಾಂಡದಲ್ಲಿ ಭಾಗಿಯಾಗಿದ್ದಂತಹ ಉಗ್ರರಿಗೆ ಸ್ಥಳೀಯರ ನಂಟು ಇದೆ ಅನ್ನೋ ಅನುಮಾನ ಮೊದಲನೇ ದಿನದಿಂದಲೂ ಇತ್ತು. ಈಗ ಅದು ನಿಜ ಆಗಿದೆ. ಉಗ್ರರು ಉಳಿದುಕೊಳ್ಳೋಕೆ ಹಾಗೂ ಉಂಡೇಳೋದಕ್ಕೆ ನೆಲೆ ಕೊಟ್ಟವರು ಈಗ ಎನ್ಐಎ ಬಲೆಗೆ ಬಿದ್ದಿದ್ದಾರೆ. ಪರ್ವೇಜ್ ಅಹಮದ್ ಜೋತಾರ್, ಬಶೀರ್ ಅಹಮದ್ ಜೋತಾರ್ ಎಂಬ 2 ನೀಚರನ್ನ ಎನ್ಐಎ ಬಂಧಿಸಿದೆ. ಅವರು ಪಹಲ್ಗಾಮ್ ದಾಳಿಯಲ್ಲಿ ನೇರವಾಗಿ ಭಾಗಿಯಾದ 3 ಉಗ್ರರ ಗುರುತನ್ನ ಪತ್ತೆ ಮಾಡಲಾಗಿದೆ. ಏಪ್ರಿಲ್ ಪರ್ವೇಜ್ ಎಂಬುವವನು ಪಹಲ್ಗಾಮ್ನ ಬಟ್ಕೋಟೆ ನಿವಾಸಿಯಾಗಿದ್ದಾನೆ. ಬಸೀರ್ ಇದೇ ಪಹಲ್ಗಾಮ್ನ ಹಿಲ್ ಪಾರ್ಕ್ನವನು ಅಂತ ಗುರುತಿಸಲಾಗಿದೆ. ಈ ಆರೋಪಿಗಳು ನೀಡಿರುವಂತಹ ಮಾಹಿತಿಯ ಪ್ರಕಾರ ದಾಳಿಯಲ್ಲಿ ಒಟ್ಟು 3 ಉಗ್ರರು ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳೊಂದಿಗೆ ಭಾಗಿಯಾಗಿದ್ರಂತೆ. ಅವರಿಗೆ ನಾವು ಊಟ, ವಸತಿ, ವಾಹನಗಳ ವ್ಯವಸ್ಥೆ ಮಾಡಿದ್ವಿ ಅಂತ ಒಪ್ಕೊಂಡಿದ್ದಾರೆ. ಸದ್ಯ 3 ಹೆಸರು ಗುರುತು ಪತ್ತೆಗಳು ಎನ್ಐಎಗೆ ಸಿಕ್ಕಿದೆ. ಅವರು ಅಡಗಿಕೊಂಡಿರುವಂತಹ ಸಾಧ್ಯತೆಗಳನ್ನು ಕೂಡ, ಆ ಪ್ರದೇಶಗಳನ್ನ ಕೂಡ ಪತ್ತೆ ಮಾಡಲಾಗಿದೆ. ಆದ್ರೆ ಈ ರಣ ರಕ್ಕಸರ ಹೆಡೆಮುರಿ ಕಟ್ಟಲಾಗುತ್ತೋ ಇಲ್ಲವೋ ನೇರವಾಗಿ ಪರಲೋಕಕ್ಕೆ ಅಟ್ಟಾಡಿಸಲಾಗುತ್ತೋ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಗೋಪಾಲ್ ಕುಲಕರ್ಣಿ, ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್.